Find two numbers whose sum is 27 and the product is 182. ತುಂಬಾ ಈಸಿ ಕ್ವಶನ್. ಪಾಸ್ ಮಾಡಿ ಶುರು ಮಾಡಿ. ಎಲ್ಲರೂ ಮುಂಚೆ ಟ್ರೈ ಮಾಡಿದ್ದೀರಾ ಅನ್ಕೊಂತೀನಿ. ಫೈಂಡ್ ಟೂ ನಂಬರ್ಸ್ whose sum is 27. ಏನ್ ಗಿವನ್ ಅಂತ ಹೇಳಿದ್ರೆ, if x and y are the two numbers, x plus y is equal to 27. y is equal to 27 minus x. ಇದು ನಮ್ಮ equation 1. ಮುಂದಿನ equation, the product is 187. x into y is equal to 187 ಅಲ್ಲ 182. So x into y ಬದಲಾಗಿ 27 minus x is equal to 182. So 27x minus x square, law distributive property, is equal to 182. 0 is equal to 1x square minus 27x plus 182. ಏನು ಮಾಡಿದೆ ಇಲ್ಲಿ, ಇದು ಪೂರನ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದೆ. ಮೈನಸ್ ಇರೋದು ಪ್ಲಸ್ ಆಯಿತು, ಪ್ಲಸ್ ಇರೋದು ಮೈನಸ್ ಆಯಿತು. ಪ್ಲಸ್ 148 ರೈಟ್ ಹ್ಯಾಂಡ್ ಸೈಡ್ ಇದೆ, ಹಾಗಾಗಿ ಸೈನ್ ಚೇಂಜ್ ಆಗಿಲ್ಲ. ಇವಾಗ ಇದನ್ನ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸಿಂಗ್ ಯೂಸಿಂಗ್ splitting the middle term. ಇಲ್ಲಿ ಯಾವ ಸ್ಕ್ವೇರ್ ಟರ್ಮ್ ಇಲ್ಲ, ಹಾಗಾಗಿ you need to factorize it using splitting the middle term. ಇನ್ನೇನು ಆಪ್ಷನ್ ಇಲ್ಲ. ಸೊ ಎರಡು ನಂಬರ್ ಬೇಕು. ಇವೆರಡು ನಂಬರ್ ಹೇಗೆ ಇರಬೇಕು ಅಂತ ಹೇಳಿದ್ರೆ, ಅವೆರಡು ನಂಬರ್ ಪ್ರಾಡಕ್ಟ್ 182 ಪ್ಲಸ್ 182 ಆಗಬೇಕು. ಆ್ಯಡ್ ಮಾಡಿದಾಗ -27 ಆಗಬೇಕು. ಸೊ ಒಂದೇನಂತ ಹೇಳಿದ್ರೆ, ಇವೆರಡು ನೆಗೆಟಿವ್ ನಂಬರ್ ಆಗಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಹ್ಯಾಸ್ ಟು ಬಿ ಪಾಸಿಟಿವ್. ಸೊ ಇದು ನೆಗೆಟಿವ್, ಇದು ನೆಗೆಟಿವ್. 182 291 730. ಸೊ ಏನು ಪಾಸಿಬಲು, 14 and 13. 14 and 13 minus 27. So 1x square minus 14x minus 13x plus 182 is equal to 0. Common. X times of x minus 14 minus 13 common ಇದೆ ಎರಡು ನಡುವೆ. x minus 14 is equal to 0. ಸೊ -13 ಏನಕ್ಕೆ ತಗೊಂಡೆ, ನಮ್ಗೆ ಇಲ್ಲಿ 1 ಬೇಕು. ಸೊ ಹಾಗಾಗಿ -13 ಪೂರ ತಗೊಬೇಕು. ಆ್ಯಂಡ್ 13 into 14 is 182. ಇಲ್ಲೇ ನೋಡಿದ್ದೇವೆ, ಹಾಗಾಗಿ ಇದು -14. ಸೊ ಕೊನೆಯ ಸ್ಟೆಪ್ಪು, x times of 14 into x times of 13. Sorry, x minus 14 into x minus 13 is equal to 0. Next, zeros. ಏನೇನು, x minus 14 is equal to 0. X is equal to plus 14. X minus 13 is equal to 0. X is equal to plus 13. ಕೊನೆಯದಾಗಿ, the numbers are 13, 14. Y has to be either 13 or 14 ಅಲ್ವಾ, ಎರಡಲ್ಲಿ ಒಂದಿರಬೇಕು. ಹಾಗಾಗಿ ಉತ್ತರ ಈ ಥರ ಬರೀರಿ ಸಾಕು. x y ಏನೇನು ಅಂತ ಏನು ಬರೆಯಾಗಿಲ್ಲ. The numbers are 13 and 14 ಸಾಕು.